ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಏನಿದೆ, ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಪ್ರತಿವಾರ ಒಂದೊಂದು ಶುಭ ಚಿಂತನೆಯನ್ನು ಮಾಡ್ತಾ ಒಳ್ಳೆಯ ಮಾತನ್ನು ಕೇಳೋದ್ರಿಂದ ಅಥವಾ ಒಳ್ಳೆಯ ಮಾತನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಬದುಕಿಗೆ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ. ಜೊತೆಗೆ ಈ ಥರ ಬದುಕೋದ್ರಿಂದ ನಮ್ಮ ವ್ಯಕ್ತಿತ್ವ ಮೌಲ್ಯವೃದ್ಧಿ ಇದೆಲ್ಲ ಉಂಟಾಗುತ್ತೆ. ಈ ಕಾರಣದಿಂದಾಗಿ ಇದನ್ನು ಗಮನಿಸಿ, ಈ ವಾರದ ಈ ಏನು ಒಳ್ಳೆಯ ಮಾತಿದೆ ಅದು ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು. ಒಂದು ಸಲ ಸುಭಾಷಿತವನ್ನು ಗಮನಿಸಿ. ಯೇಷಾಂ ಬಾಹುಬಲಂ ನಾಸ್ತಿ ಯೇಷಾಂ ನಾಸ್ತಿ ಮನೋಬಲಂ ತೇಷಾಂ ಚಂದ್ರಬಲಂ ದೇವ ಕಿಂ ಕುರ್ಯಾದಂಬರಸ್ಥಿತಂ. ಎಷ್ಟು ಚೆನ್ನಾಗಿದೆ ಅದೇ ಇದು ಅಂತಂದರೆ, ಯಾರಿಗೆ ಇದರ ಅರ್ಥ ನೋಡಿ, ಯಾರಿಗೆ ಬಾಹುಬಲ ಇಲ್ಲವೋ, ಯಾರಿಗೆ ಮನೋಬಲ ಇಲ್ಲವೋ ಅವರಿಗೆ ದೂರದ ಆಕಾಶದ ಅಂಬರದಲ್ಲಿರ್ತಕ್ಕಂತಹ ಚಂದ್ರಬಲವಾದರೂ ಏನು ಮಾಡುತ್ತೆ ಅಂತ ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ ಇರಬೇಕು, ಇದು ಜ್ಯೋತಿಷ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ಒಂದು ಮಾತು. ಬದುಕಿನ ದಾರಿ ಏನು ಅಂತ ಕಂಡುಕೊಳ್ಬೇಕು. ನಿಜ, ಅದಕ್ಕೊಂದು ಮಾರ್ಗ ಬೇಕು, ಅದನ್ನು ಸೂಚಿಸುತ್ತೆ. ಆದರೆ ಪ್ರತಿ ದಿವಸ ನಮ್ಮಲ್ಲಿರ್ತಕ್ಕಂತಹ ಮನೋಬಲ ಕಳೆದು ಹೋಗ್ಬಿಟ್ರೆ, ನಮ್ಮ ಬಾಹುಬಲ ಕಳೆದು ಹೋಗ್ಬಿಟ್ರೆ, ನಾನೇನಪ್ಪ ಒಂದು ತರಕಾರಿ ತರಬೇಕು, ಮುಹೂರ್ತ ನೋಡ್ಕೊಂಡು ಹೋಗಲಾ, ರಾಹುಕಾಲ ಇದೆಯಾ, ಗುಳಿಕಾಲ, ಈ ಥರ ಯೋಚನೆ ಮಾಡೋರಿಗೆ, ಆಫೀಸ್ಗೆ ಹೊರಡಬೇಕು, ರಾಹುಕಾಲ ಇದೆಯಾ, ಗುಳಿಕಾಲ ಇದೆಯಾ, ಈ ಥರ ಯೋಚನೆ ಮಾಡೋರಿಗೆ ಕಷ್ಟ ಬದುಕು. ನಿಮಗೆ ಆತ್ಮಬಲ, ಮನೋಬಲ ಮತ್ತು ಈ ತೋಳ್ಬಲ ಇಲ್ಲ ಅಂತಂದರೆ ಅಲ್ಲಿ ದೂರದಲ್ಲಿರೋ ಗ್ರಹಗಳಾದರೂ ಏನು ಮಾಡ್ತವೆ? ಮೊದಲಿಗೆ ನಾವು ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮನೋಬಲ ಬೇಕು. ನಾನು ಮಾಡ್ತೀನಿ ಈ ಕೆಲಸವನ್ನು, ನಾನು ಓದ್ತೀನಿ, ನಾನು ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಶಕ್ತಿ ನಮಗೆ ಬೇಕು. ಅದಿಲ್ಲದೆ ಇದ್ದರೆ ಎಲ್ಲದಕ್ಕೂ ಹೋಗಿ ಜ್ಯೋತಿಷಿಗರನ್ನ ಕೇಳು, ಎಲ್ಲದಕ್ಕೂ ಹೋಗಿ ದೇವರ ಹತ್ರ ದಂಡ ನಮಸ್ಕಾರ ಮಾಡು, ಇದು ತಪ್ಪಲ್ಲ, ಆದರೆ ಇದು ದುರ್ಬಲತೆ ಆಗುತ್ತೆ. ಹೀಗಾಗಿ ಮನೋಬಲವೂ ಬೇಕು, ಆನಂತರದಲ್ಲಿ ದೈವಬಲವೂ ಬೇಕು. ಇವೆರಡು ಸಾಮ್ಯತೆಯಿಂದ ಹೋಗಬೇಕು, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ಫೋನ್ ಮಾಡಿ, ಇವತ್ತು ಸಮಸ್ಯೆ ಇದೆ, ಇಂಥ ಸಮಸ್ಯೆ ಇದೆ, ಇವತ್ತು ಆಫೀಸ್ಗೆ ಹೋಗಲ್ಲ, ನೋಡಿ ಮುಹೂರ್ತ ಚೆನ್ನಾಗಿದೆಯಾ, ಲಗ್ನ ಚೆನ್ನಾಗಿದೆಯಾ, ಇದು ಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಮನೋಬಲ ಪ್ರತಿಯೊಬ್ಬರಲ್ಲೂ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇದು ಈ ವಾರದ ಒಂದು ಶುಭ ಚಿಂತನೆ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಹಾಗಾದರೆ ಈ ವಾರ, ಇಡೀ ವಾರದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಖಂಡಿತ ನೋಡೋಣ. ಈ ವಾರದಲ್ಲಿ ಏನು ವಿಶೇಷತೆಗಳಿದ್ದಾವೆ. ನಾಳೆ ನಮಗೆ ಕಣ್ಣು ಮುಂದೆ ನಿಂತಿದೆ ಮಹಾಪೌರ್ಣಮಿ. ಇವತ್ತೇ ಕಾಮದಹನ ಆಗಿರ್ತಕ್ಕಂಥದ್ದು, ಅದನ್ನೇ ಕೋಷ್ಟಕವನ್ನು ನೋಡಿ ಈ ವಾರ ಏನೇನಿದೆ ಅಂತಕ್ಕಂಥದ್ದು. ಈ ದಿವಸ 24 ಭಾನುವಾರ ಕಾಮದಹನವಾದದ್ದು. ಆ ಪರಮೇಶ್ವರನ ದಾಳಿಗೆ ಆ 3ನೇ ಕಣ್ಣಿಗೆ ಬಲಿಯಾದಂತಹ ಕಾಮದಹನ, ಕಾಮ ಮನ್ಮಥ. ನಾಳೆ ಸೋಮವಾರ ಹೋಳಿ ಹಬ್ಬ ಇರತಕ್ಕಂಥದ್ದು. ಬುಧ ಸಂಕ್ರಮಣ ಕೂಡ ಇದೆ, ಮೇಷರಾಶಿಯನ್ನು ಶತ್ರು ಕ್ಷೇತ್ರವನ್ನು ಪ್ರವೇಶ. ದಿವಸ ನೀಚನಾಗಿದ್ದರೆ ಸಂಪೂರ್ಣ ಬಲಹೀನತೆ, ಸ್ವಲ್ಪ ಪರವಾಗಿಲ್ಲ, ನಾಳೆಯಿಂದ ಸ್ವಲ್ಪ ಮಿತ್ತಿಗೆ ಶತ್ರು ಕ್ಷೇತ್ರಕ್ಕೆ ಬರ್ತಾನೆ ಅಂತಕ್ಕಂಥದ್ದು. ಇನ್ನು ಬುಧವಾರದ ಮಟ್ಟಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ನಾಯಕನಹಟ್ಟಿ, ಅಲ್ಲಿ ರಥೋತ್ಸವ ನೆರವೇರುತ್ತೆ. ಎಷ್ಟೋ ಜನ ಭಕ್ತರಿಗೆ ಅವರು ಮಹಾ ಅಭಯವನ್ನು ನೀಡಿದ್ದಾರೆ. ನಿಜವಾಗಿ ಮಾಡಿದವನಿಗೆ ನೀಡು ಭಿಕ್ಷೆ ಅಂತ ಹೇಳ್ತಾರಲ್ಲಿ. ಕೆಲಸ ಮಾಡಿದವನಿಗೆ ದುಡ್ಡು, ಸುಮ್ಮನೆ ಕೂತವನಿಗೆ ಸುಮ್ಮನೆ ಚಿಂತನೆ ಅದೆಲ್ಲ ಇಲ್ಲ. ಕೆಲಸ ಮಾಡಿದ್ಯಾ ತಗೋ ಅಂತ ಒಂದು ಹೊಸ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಮಹನೀಯರು, ಅಂಥವರ ಒಂದು ವಿಶೇಷ ರಥೋತ್ಸವ ನೆರವೇರುತ್ತೆ. ಇದು ಈ ವಾರದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಬಹಳ ಮುಖ್ಯವಾದದ್ದು ನಾಳೆಯ ಹೋಳಿ ಹಬ್ಬ. ಅದು ಜನರ ಮನಸ್ಸಿನಲ್ಲಿ ಎಷ್ಟು ಬಣ್ಣದ ಚಿತ್ತಾರವನ್ನು ಹರಡುತ್ತೋ, ಅದು ವಸ್ತುತಃ ಬಯಕೆಗಳನ್ನು ಸುಟ್ಟು ಹಾಕುವಂಥ ದಿವಸ. ಬಯಕೆಗಳಿಂದಲೇ ನಮಗೆ ದಹನ ಆಗ್ತಕ್ಕಂಥದ್ದು. ಹೀಗಾಗಿ ಮನ್ಮಥ ಅಲ್ಲಿ ಅರಿಷಡ್ ವರ್ಗದ ಮನ್ಮಥ, ಆ ಕಾಮ
ಪುರುಷಾರ್ಥಗಳ ಕಾಮ ಅಲ್ಲ, ಅದು ಯೋಗ್ಯವಾಗಿರ್ತಕ್ಕಂಥದ್ದು. ಅಂತೂ ಇದರ ಚಿಂತನೆ ನಾವು ನಾಳೆ ಜಾತಕ ಗಮನಿಸಿ ಅದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ತೀನಿ. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ. ಅರುಣ್ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರುಣ್ ಅವರೇ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನನ್ನ ಯಾರ ಬಗ್ಗೆ? ಮಗನಿದ್ದಾನೆ ಕೇಳಲಿಕ್ಕೆ. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವರ ಹುಟ್ಟಿದ ದಿನಾಂಕ 5/3/2022. 5/6/2022. 5/3/2022. ಸಮಯ 3:15 ಮಧ್ಯಾಹ್ನ. 3:15 ಮಧ್ಯಾಹ್ನ. ಸ್ಥಳ? ಸರಿ, ಏನ್ ಪ್ರಶ್ನೆ ಇತ್ತು ಮೇಡಮ್? 15/3 ಡೇಟ್. 15/3/2022. ಸರಿ ಸರಿ, ಗೊತ್ತಾಯ್ತು. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಮಗುವಿನ ಬಗ್ಗೆ ಕೇಳಲಿಕ್ಕೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ. 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 ನಿಮ್ಮ ಧ್ವನಿ ತುಂಬ ಗಾಬರಿಲಿದೆ. ಗಾಬರಿ ಮಾಡ್ಕೋಬೇಡಿ, ಸಮಾಧಾನವಾಗಿ ಪ್ರಶ್ನೆ ಕೇಳಬೇಕು. ಗಾಬರಿ ಮಾಡ್ಕೋಬಾರ್ದು. ಜೀವನದಲ್ಲಿ ನಿಜ ಕೆಲವರಿಗೆ ಲೈನ್ ಸಿಗೋದಿಲ್ಲ, ಲೈನ್ ಸಿಕ್ಬಿಟ್ಟಿದೆಯಲ್ಲ ಅಂತಕ್ಕಂಥ ಒಂದು ಥರ ಏನು ಗಾಬರಿ ಇರ್ತದೆ, ಆತಂಕ ಇರ್ತದೆ, ಇನ್ನೇನೋ ಇರ್ತದೆ, ಒಪ್ಕೋತೀನಿ. ನೀವು ಗಾಬರಿ ಮಾಡ್ಕೋಬೇಡಿ. ನೋಡಿ, ಇದು ಆಶ್ಲೇಷ ನಕ್ಷತ್ರ. ಇದು ಲಗ್ನವೂ ಕೂಡ ಕರ್ಕಟಕ ಲಗ್ನವಾಗಿದೆ. ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನಿಗೆ ಪಕ್ಷದ ಬಲ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಆಶ್ಲೇಷ ನಕ್ಷತ್ರ ಇದೆಯಲ್ಲಪ್ಪ, ಅದು ಕರ್ಕಟಕ ಲಗ್ನ ಆಗಿದೆ, ಈ ಥರ ಎಲ್ಲ ಯೋಚನೆ ಮಾಡಿಬಿಡಿ. ಚಂದ್ರನಿಗೆ ಚಾಂದ್ರ ಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಶಾಸ್ತ್ರದಲ್ಲಿ ಚಂದ್ರನಿಗೆ ಸಾಕಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ. ಸೂರ್ಯನ ಬಿಟ್ಟರೆ ಚಂದ್ರನೇ ಅತ್ಯಂತ ಪ್ರಧಾನ ಅಂತ, ಅವನಿಗೆ ಪಕ್ಷದ ಬಲ ಇದ್ದರೆ ಸಾಕು ಅಂತ. ಹೀಗಾಗಿ ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಮತ್ತು ಅಷ್ಟೇ ಅಲ್ಲ, ಚಂದ್ರಾತ್ ಲಗ್ನಾತ್ ಸಪ್ತಮದಲ್ಲಿ ಕುಜ ಇದ್ದಾನಲ್ಲ, ಇದು ರುಚಕ ಯೋಗ. ಅಲ್ಲಿ ಬೇರೆ ವಿಚಾರ, ಶನೈಶ್ಚರ ಇದ್ದಾನೆ, ಶಶಿಯೋಗ. ಹೀಗಾಗಿ ಈ ಯೋಗಗಳೆಲ್ಲ ಸಂಪೂರ್ಣವಾದ ಬಲವನ್ನು ತಂದು ಕೊಡ್ತವೆ. ಆತಂಕ ಬೇಡ. ಈಗ ಬುಧ ದೇಶ ನಡೀತಾ ಇದೆ. ಒಂದು ನೋಡಿ, ಈ ವ್ಯಯಾಧಿಪತಿ ಕಾಲ ನಡೀತಾ ಇದೆ, ಅವನು ಅಷ್ಟಮದಲ್ಲಿ ಬೇರೆ ಇದ್ದಾನೆ. ಈ ಕಾರಣದಿಂದಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಹೆಸರು ಕಾಳು ಅದನ್ನು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ, ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಿವಾನಂದ್ ಅವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್ ಅವರೇ. 108ರಲ್ಲಿ ಒಂದು ಸಂಖ್ಯೆ ಹೇಳಿ ಸರ್. ಹಾಗಾದ್ರೆ 28 ಮೇಡಮ್. 28. ಏನ್ ಪ್ರಶ್ನೆ ಇತ್ತು? ನಾವು ತುಂಬಾ ದುಡಿತೀವಿ ಮೇಡಮ್ ಅವರೇ, ಅದು ಹಣನೇ ನಿಲ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ತೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನೋಡಿ, ನಿಮ್ಮ ಪ್ರಶ್ನೆಗೆ ಕರ್ಕಟಕ ಲಗ್ನ ಉದಯ ಆಗಿರ್ತಕ್ಕಂಥದ್ದು. ಕರ್ಕಟಕ ರಾಶಿ ಅಧಿಪತಿ ಈಗ ಧನಸ್ಥಾನದಲ್ಲಿ ಇದ್ದಾನೆ. ನೀವು ಕೇಳಿದ್ರಿ ಏನು ನಿಮ್ಮ ಮಾತಿನಲ್ಲಿ ಎಷ್ಟು ಬೇಸರ, ಎಷ್ಟು ಸಂಕಟ ಇದೆ ಅಂತಂದರೆ, ಜೀವನ ಸಾಕಾಗ್ಬಿಟ್ಟಿದೆಯಪ್ಪ, ಯಾವತ್ತಿಗೆ ಒಳ್ಳೆ ಕಾಲ ಅಂತ. ನೋಡಿ, ಕರ್ಮಸ್ಥಾನದ ಈಗ ನೀವು ಪ್ರಶ್ನೆ ಕೇಳಿದಂಥ ಲಗ್ನಕ್ಕೆ ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ. ಮೇ 1ನೇ ತಾರೀಕಿಂದ ಆತ ಲಾಭಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಲಾಭಕ್ಕೆ ಬಂದಾಗ ಲಾಭ ನಿರೀಕ್ಷೆ ಮಾಡ್ಬೋದು. ನೀವು ಕೆಲಸ ಮಾಡ್ತಾ ಇದ್ದೀರಾ, ಹೌದು ಕೆಲಸ ಮಾಡ್ತಾ ಇದ್ದೀರಾ, ಏನೋ ಶ್ರಮ ತಗೊಳ್ತಾ ಇದ್ದೀರಾ, ಲಾಭ ಕಾಣದೇ ಇದ್ದರೆ ಬೇಸರ ಆಗುತ್ತೆ. ಹೀಗಾಗಿ ಮೇಯಿಂದ ನಿಮ್ಮ ಬದುಕೊಂದು ಬದಲಾವಣೆಯನ್ನು ತಗೊಳ್ಳುತ್ತೆ. ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಸೋಮವಾರ ಸ್ವಲ್ಪ ಹಾಲು ಸಮರ್ಪಣೆ, ಕ್ಷೀರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸರಸ್ವತಿ ಅವರು ಹಗರಿಬೊಮ್ಮನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 11ನೇ ತಾರೀಕು 10ನೇ ತಿಂಗಳು 98ನೇ ಇಸ್ವಿ ರೀ. 11/10/1998. ಹ್ಞೂನ್ರಿ. ಸಮಯ ಭಾನುವಾರ ರಾತ್ರಿ 12:55. 12:55. ಏನ್ ಪ್ರಶ್ನೆ ಇತ್ತು ಅಮ್ಮ? ಮಗನ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಜಾಬ್ ಸಿಗ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಮಗನ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ಗೊತ್ತಾಯ್ತು. ಪಾಪ ಎಷ್ಟು ಕಾಳಜಿಯಿಂದ ನೀವು ಫೋನ್ ಮಾಡಿದ್ದೀರಾ, ಬಹಳ ಸಂತೋಷ. ಇದು 11ನೇ ತಾರೀಕು ಅಂದರೆ ಬೆಳಗ್ಗೆ ಇದ್ರೆ 12ನೇ ತಾರೀಕಾ ಅಥವಾ 10ನೇ ತಾರೀಕು ರಾತ್ರಿನಾ? ಇಲ್ಲ, 11 ಭಾನುವಾರ 12:55 ಸೋಮವಾರ ಲೆಕ್ಕ ಸರ್. ಬೆಳಗ್ಗೆ ಇದ್ರೆ ಸೋಮವಾರ ಆಗುತ್ತಾ? ಹ್ಞೂನ್ರಿ. ಓಕೆ, ಸರಿ. ನೋಡಿ, ಇದು ಈಗ ಅವರಿಗೆ ನಡೀತಾ ಇರೋ ಕಾಲ ಇದೆಯಲ್ಲ, ಅಂದರೆ ಈಗ ಒಳ್ಳೆ ಸಮಯ ಇದೆ. ಹೀಗಾಗಿ ಯೋಚನೆ ಮಾಡೋದು ಬೇಡ. ಬುಧನ ಕಾಲ ನಡೀತಾ ಇದೆ. ಬುಧ ಈಗ ಅಟ್ ಪ್ರೆಸೆಂಟ್ ನೋಡಿ, ನಾಳೆ ದಿವಸ ಅವನ ಬುಧ ಪರಿವರ್ತನೆ ಇದೆ, ಅನುಕೂಲ ಆಗುತ್ತೆ.
ಇವರಿಗೆ ಈ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ತಿಮ್ಮಪ್ಪನ ಸನ್ನಿಧಾನವೋ ಅಥವಾ ಇನ್ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿಗೆ ಪ್ರತಿ ಬುಧವಾರ 12 ಬುಧವಾರ ಮಾಡಬೇಕು. ಪ್ರತಿ ಬುಧವಾರ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು ತೊಗೊಂಡು ಕೊಡೋಕ್ಕೆ ಹೇಳಿ, ಅವರಿಗೆ ಕೊಡೋಕ್ಕೆ ಹೇಳಿ. 12 ವಾರದೊಳಗೆ ಅವರಿಗೆ ನಿಸ್ಸಂಶಯ ಒಳ್ಳೆ ಕೆಲಸ ಸಿಗುತ್ತೆ. ಯೋಚನೆ ಮಾಡೋದು ಬೇಡ, ಅನುಕೂಲಕರವಾಗಿದೆ, ಯೋಚನೆ ಮಾಡೋದು ಬೇಡ. ಮಿತ್ರಕ್ಷೇತ್ರದಲ್ಲಿದ್ದಾನೆ ಕರ್ಮಾಧಿಪತಿ, ಇದೆಲ್ಲ ಒಳ್ಳೆಯದು, ಹೀಗಾಗಿ ಅನುಕೂಲ ಆಗುತ್ತೆ. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬರಲಿ, ಆ ಹೆಸರು ಕಾಳು ಸಮರ್ಪಣೆ ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹೇಮಾವತಿ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/11/92. 4/11/1992. ಸಮಯ ಬೆಳಗಿನ ಜಾವ 3:51 ಮೇಡಮ್. ಬೆಳಗ್ಗೆ 3:51. ಏನ್ ಪ್ರಶ್ನೆ ಇತ್ತು? ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಜೊತೆಗೆ ನಮಸ್ಕಾರ ಹೇಮಾವತಿ ಅವರೇ, ನಮಸ್ಕಾರ. ಗೊತ್ತಾಯ್ತು, ನಿಮ್ಮ ಧ್ವನಿ ನನಗೆ ಅರ್ಥ ಆಯ್ತು. ಏನ್ ಸಮಾಚಾರ, ಹೇಗಿದೆ ಈಗ ವಾತಾವರಣ? ಸರ್, ಎಲ್ಲೋ ಒಂದ್ ಕಡೆ ಬಂತು ಗುರುಗಳೇ, ಅದು ಆಗಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರು. ಈಗ ನಿನ್ನೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು ನನ್ಗೆ, ನನ್ ಮಗಳಿಗೆ ಗುರುಗಳೇ. ಯಾಕೆ ಹಿಂಗ ಆಗ್ತಾ ಇದೆ ಗುರುಗಳೇ? ಎಲ್ಲಾ ಪೂಜೆನೂ ಮಾಡ್ತಾ ಇದೀವಿ, ಭಗವಂತನ ನಂಬಿದೀವಿ ಗುರುಗಳೇ. ಯಾಕೆ ಹಿಂಗೆ ಗುರುಗಳೇ? ನಮ್ಮನ್ನೇ ಹಿಂಗೆ ಪರೀಕ್ಷೆ ಮಾಡ್ತಾವ್ರಿ ಭಗವಂತ. ನೀವ್ ಇದಕ್ಕೆ ನಂಗೆ ಪರಿಹಾರ ಹೇಳಲೇಬೇಕು ಗುರುಗಳೇ. ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನೋಡಿ, ಮನುಷ್ಯನಿಗೆ ಗೊತ್ತಾಯ್ತು ನನಗೆ, ಪಾಪ ನೀವು ಗೊತ್ತಾಯ್ತು ನನಗೆ, ನಿಮ್ಮ ಕಷ್ಟ ನನಗೆ ಖಂಡಿತ ಅರ್ಥ ಆಗುತ್ತೆ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದು ಎಷ್ಟು ಮನಸ್ಸಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದು ನಂಗೆ ಅರ್ಥ ಆಗುತ್ತೆ. ಆತಂಕ ಮಾಡ್ಕೋಬೇಡಿ ನೀವು. ನೋಡಿ, ಮನುಷ್ಯನಿಗೆ ಚಕ್ರವತ್ ಪರಿವರ್ತಂತೆ ಅಂತ, ಚಕ್ರದ ಹಾಗೆ ಸುತ್ತುತ್ತಾ ಇರುತ್ತೆ. ಏನು ಹಗಲು ರಾತ್ರಿ ಇಲ್ವಾ, ಅದೇ ರೀತಿಯಲ್ಲಿ ಕಷ್ಟ ಮತ್ತು ಸುಖಗಳು ಬರ್ತಾ ಇರುತ್ತೆ. ಹೀಗಾಗಿ ನೀವು ಕಂಗಾಲಾಗ್ಬಿಟ್ಟು, ನೀವು ಸ್ವಲ್ಪ ಒತ್ತಡದಲ್ಲಿ ಇದ್ದೀರಾ, ಸಂಶಯ ಇಲ್ಲ. ನಾನು ಗಮನಿಸಿದಾಗೆ ಒಂದು 6 ತಿಂಗಳಿಂದ 6 ತಿಂಗಳು 1 ವರ್ಷದಿಂದ ನೀವು ತುಂಬ ಸಂಕಟದಲ್ಲಿದ್ದೀರಾ, ಒಪ್ಕೊಳ್ತೀನಿ ನಾನು. ಆದರೆ ಈ ಸಂಕಟ ಜೀವನ ಪೂರ್ತಿ ಅಲ್ಲ, ಬಗೆಹರಿಯುತ್ತೆ. ನೋಡಿ, ಈಗ ನೋಡಿ, ಗುರುವಿನ ಪರಿವರ್ತನೆ ಮೇ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಗುರುವಿನ ಪರಿವರ್ತನೆ ಖಂಡಿತ ನಿಮ್ಮ ಬದುಕಿಗೆ ಒಂದು ಲಾಭವನ್ನು ತಂದುಕೊಡುತ್ತೆ. ನೀವು ಕಂಗಾಲಾಗಲೇಬೇಡಿ. ಇನ್ನು ನೀವು ಮಾಡಿರ್ತಕ್ಕಂಥ ಪೂಜೆ ಖಂಡಿತ ಫಲ ಕೊಡುತ್ತೆ. ನಿರೀಕ್ಷೆ ಮಾಡಿ ಸಾಕು, ವೆಯ್ಟ್ ಮಾಡಿ, ಅಳಬೇಡಿ, ಸಂಕಟ ಮಾಡ್ಕೋಬೇಡಿ, ಎಲ್ಲವೂ ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಈ ವಾರ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋದಾದ್ರೆ ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಖಂಡಿತ ರಾಶಿಯ ಗಮನಿಸೋಣ. ಅದಕ್ಕೆ ಮುನ್ನ ಕೋಷ್ಟಕ ನೋಡೋಣ. ಅಂದರೆ ಗ್ರಹಸ್ಥಿತಿ ಹೇಗಿದೆ ಅದು ಬಹಳ ಮುಖ್ಯ. ಅದರ ಮೇಲೆ ನಮ್ಮ ಫಲಾಫಲಗಳು ನಿರ್ಣಯವಾಗಿರುತ್ತೆ. ಒಂದು ಸಲ ಈ ದಿವಸ ಮತ್ತು ಚಂದ್ರನ ಸಂಚಾರ ಇತ್ಯಾದಿ ಏನಿದೆ ನೋಡೋಣ. ನೋಡಿ, ಗುರು ಮೇಷದಲ್ಲಿರ್ತಕ್ಕಂಥದ್ದು, ಚಂದ್ರಮಾನಿಯರು ಒಟ್ಟಾಗಿದ್ದಾರೆ, ಅದು ಸಿಂಹರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಕುಜ ಶುಕ್ರ ಶನಿಯರು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು, ಬುಧನ ಪರಿವರ್ತನೆ. ನೋಡಿ, ನಾಳೆ ರವಿ ರಾಹು ಬುಧರಿದ್ದಾರೆ ಎಲ್ಲಿ, ಮೀನದಲ್ಲಿ. ಬುಧನ ಪರಿವರ್ತನೆಯನ್ನು ನಾವು ಕಾಣ್ತೀವಿ. ಹೀಗಿರುವಾಗ ಮತ್ತು ಮಾಂದಿ ಚಂದ್ರರ ಸಂಚಾರ ಈ ಇಡೀ ದಿವಸ ತುಲಾ ರಾಶಿವರೆಗೆ ಸಂಚಾರ ವೃಶ್ಚಿಕದವರೆಗೆ ಬರ್ತಾನೆ ಚಂದ್ರ. ಇಂತಹ ಸಂದರ್ಭದಲ್ಲಿ ಹೀಗೆ ಗ್ರಹಗಳು ಬದಲಾಗುವ ಸಂದರ್ಭದಲ್ಲಿ ಇಡೀ ವಾರ ಹೇಗಿರ್ತದೆ ಗಮನಿಸೋಣ. ಮೊದಲಿಗೆ ಮೇಷರಾಶಿ ನೋಡೋಣ. ಮೇಷರಾಶಿವರೆಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲ ಇದೆ. ಬಂಧು ಮಿತ್ರರಲ್ಲಿ ಮನಸ್ತಾಪ. ಕಾರಣ ಏನಪ್ಪ ಅಂದರೆ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಮಾಂದಿ ಬುದ್ಧಿ ಆಗುತ್ತೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ನೀವು ಸ್ವಲ್ಪ ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ, ಪ್ರಯಾಣ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ನೀವೆಲ್ಲೋ ವಿಹಾರ ಹೊರಟಿರ್ತೀರ, ಆ ವಿಹಾರ ನಿಮಗೆ ಅಷ್ಟು ಹಿತ ಆಗೋದಿಲ್ಲ, ಸಮಸ್ಯೆ ಉಂಟು ಮಾಡುತ್ತೆ. ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ವೃತ್ತಿಗೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಬುಧ ನಿಮ್ಮ ಜನ್ಮಸ್ಥಾನಕ್ಕೆ ಬರ್ತಾನೆ, ಶತ್ರುಕ್ಷೇತ್ರ ಇರಲಿ, ಆದರೆ ಏನು ತೊಂದರೆ ಇಲ್ಲ. ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸಂಗಾತಿಯ ಸಹಕಾರ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಈ ಕೃಷಿಕರಿಗೆ ಅನುಕೂಲ. ನೋಡಿ, ಏನು ನೀರಿನ ತೊಡಕು, ಬಂಧುಗಳ ಸಮಸ್ಯೆ ಇತ್ತು, ಅದೆಲ್ಲ ತನಗೆ ತಾನೇ ಪರಿವರ್ತನೆ ಆಗಿಬಿಡ್ತಕ್ಕಂಥ ಸಾಧ್ಯತೆ. ಬುಧವಾರ ಗುರುವಾರದ ಮಟ್ಟಿಗೆ ಈ ಸೋಮವಾರ ಮಂಗಳವಾರ ಏನು ತೊಡಕಿತ್ತು ಅದೆಲ್ಲ ನಿವಾರಣೆಯಾಗುತ್ತೆ. ಅಂಥದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನೋಡಿ, ಈ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ಚರ್ಮದ ಸಂಬಂಧಿ ತೊಂದರೆ, ಈ ಶಿರೋಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಪ್ರತಿ ದಿವಸ ಕೃಷ್ಣನಿಗೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಬಹಳ ಒಳ್ಳೆಯದು ಮೇಷರಾಶಿಯವರು. ಇನ್ನು ವೃಷಭ ಗಮನಿಸೋಣ, ಇಡೀ ವಾರ ಹೇಗಿದೆ ಅಂತ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಆರ್ಥಿಕ ತೊಂದರೆಗಳು, ಗಂಟಲು, ಕಿವಿವಾದ ಇದೆಲ್ಲ ಮಾಂದಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ. ಸೇವಕರು, ಸಹಾಯಕರು ಯಾರಿರ್ತಾರೆ ಮನೆಯಲ್ಲಿ ಅವ್ರ ಕೆಲಸ
ಬರದೇ ಹೋಗಬಹುದು, ಅಥವಾ ಇನ್ನೇನು ಹಣ ತಗೊಂಡು ನಿಮ್ಮ ಹತ್ರ ಸ್ವಲ್ಪ ಸಂಕಷ್ಟಕ್ಕೆ ನಿಮ್ಮನ್ನೇ ಸಿಕ್ಕಾಕಿಸ್ಬಿಡ್ಬಹುದು. ಈ ಥರದ ಒಂದು ಲಕ್ಷಣ ವಾರದ ಆದಿಯಲ್ಲೇ ಕಾಣ್ತಕ್ಕಂಥದ್ದು. ಕೆಲಸದಲ್ಲಿ ಏನೋ ತೊಡಕಿಲ್ಲ, ಕೆಲಸ ಚೆನ್ನಾಗಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಆದರೆ ಈ ಸಾಲದಿಂದ ಹೊರಗೆ ಬರ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ಹೇಳ್ತಾ ಇದೆ. ಜೊತೆಗೆ ಶತ್ರುಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗ್ತಕ್ಕಂಥದ್ದು, ಒಂದು ನಿರಾಳತೆ, ಅಪ್ಪ ಈ ದಿವಸ ಸ್ವಲ್ಪ ಸಮಾಧಾನ ಇದೆ, ಆ ಥರದ್ದು ಒಂದು ಲಕ್ಷಣ ವಾರ ಮಧ್ಯಭಾಗದಲ್ಲಿ ಖಂಡಿತ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಅದೇ ಸಾಲ ಬಾಧೆ, ಸ್ವಲ್ಪ ಹುಷಾರಾಗಿರಬೇಕು ಸ್ತ್ರೀಯರು ಬಹಳ ಮುಖ್ಯವಾಗಿ. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವೀಕೆಂಡ್ ಮಟ್ಟಿಗೆ, ಶನಿವಾರದ ಮಟ್ಟಿಗೆ ನೀವು ತೊಡಕಿನಿಂದ ಹೊರಗೆ ಬರ್ತೀರ. ಈ ಸೇವಕರು ಸಹಾಯಕರು ಈ ಸಾಲಕ್ಕೆ ಅಥವಾ ಹಣಕಾಸಿನ ಇಕ್ಕಟ್ಟಿಗೆ ಸಿಕ್ಕಿಸಿದ್ರಲ್ಲ, ಅದರಿಂದ ಹೊರಗೆ ಬರ್ತೀರ. ವಾರದ ಅಂತ್ಯದ ವೇಳೆಗೆ ಆತಂಕ ಬೇಡ. ನರಸಿಂಹಸ್ವಾಮಿಗೆ ಹೆಸರುಗಳ ದಾನ ಮಾಡೋದ್ರಿಂದ, ಯಾಕೆಂದರೆ ಧನಾಧಿಪತಿ ಬುಧ ವೇದದಲ್ಲಿ ಈ ವಾರದ ಆದಿಭಾಗದಲ್ಲೇ ಬಂದುಬಿಡ್ತಾನೆ. ಹಣಕಾಸಿನ ಬಗ್ಗೆ ತುಂಬ ತುಂಬ ಹುಷಾರಾಗಿರಬೇಕು. ಪ್ರತಿ ದಿವಸ ನೀವು ಹೆಸರು ಕಾಳು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಅಥವಾ ನರಸಿಂಹ ಸನ್ನಿಧಾನಕ್ಕೆ, ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಹೊಸ ಪ್ರಯತ್ನಕ್ಕೆ ಸಹಕಾರಗಳು ಸಿಗ್ತಾ ಹೋಗುತ್ತೆ, ಚೆನ್ನಾಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಮಾಂದಿ ಉದಿ ಆದರೆ ಹಣ ಕೊಟ್ಟು ಕಳ್ಕೊಳ್ತೀರಾ, ಅಥವಾ ನಿಮ್ಮ ಇರ್ತಕ್ಕಂಥದ್ದನ್ನು ಇನ್ಯಾವುದಕ್ಕೋ ಅಗತ್ಯವಿಲ್ಲದೆ ಇರತಕ್ಕಂಥದ್ದಕ್ಕೆ ತೊಡಗಿಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಾಗಿದೆ. ಎಕ್ಸಾಮ್ನ ಒತ್ತಡ ಇತ್ಯಾದಿ, ಮನೆಯಲ್ಲಿ ವಿಪರೀತವಾದ ಬೈಗುಳ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಓದಲೇ ಇರೋಕ್ಕಾಗಲ್ಲ, ಈ ಥರದೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಮತ್ತು ಜನ್ಮಾಧಿಪತಿ ಆತ ವ್ಯಯಕ್ಕೆ ಏನು ಲಾಭಕ್ಕೆ ಬರ್ತಾ ಇದೆ, ತೊಂದರೆ ಇಲ್ಲ. ಈ ವೃತ್ತಿಯಲ್ಲಿ ಹೊಸ ಅವಕಾಶಗಳಿಗೆ ದಾರಿ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ವ್ಯಯ ಲಾಸ್ ಇದೆ, ಹುಷಾರಾಗಿರಿ. ಕಾಲಿನ ಭಾಗಕ್ಕೆ ತೊಂದರೆ ಪೆಟ್ಟು ಮಾಡ್ಕೊಳ್ಳೋದು, ಹೊಸ್ತಿಲ್ ದಾಟುವಾಗ ಅಥವಾ ಇನ್ನೇನು ರಸ್ತೆ ಹೋಗುವಾಗ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಮಕ್ಕಳಿಂದ ತುಂಬ ಸಹಾಯ ಇದೆ. ಮಕ್ಕಳ ಅವರ ಒಂದು ಸಹಾಯ, ಅನುಕೂಲ, ಅಥವಾ ಅವ್ರಿಗೆ ಇನ್ನೇನು ಒಳ್ಳೆಯ ಕೆಲಸಗಳಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯದಿಂದ ನಿಮಗೆ ಸ್ವಲ್ಪ ಚೇತರಿಸ್ಕೊಳ್ತೀರ. ವಾರಾಂತ್ಯದಲ್ಲೂ ಅಷ್ಟೇ ಚೆನ್ನಾಗಿದೆ. ಲಾಭವನ್ನು ನಿರೀಕ್ಷೆ ಮಾಡಬಹುದು. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡೋದ್ರಿಂದಾಗಿ, ವಸ್ತುತಃ ಜನ್ಮಾಧಿಪತಿ ಲಾಭಕ್ಕೆ ಬಂದರೆ ಲಾಭವೇ, ಆದರೆ ಶತ್ರುಕ್ಷೇತ್ರವಾದ್ದರಿಂದ ನರಸಿಂಹನ ಸನ್ನಿಧಾನಕ್ಕೆ ಹೆಸರು ಕಾಳು ಕೊಡೋದ್ರಿಂದಾಗಿ ತೊಡಕುಗಳಿರೋದಿಲ್ಲ. ಸುಖಾಧಿಪತಿಯವನು ಸುಖ ನಾಶ ಮಾಡೋದಿಲ್ಲ, ಸಮೃದ್ಧಿ ಉಂಟು ಮಾಡ್ತಾನೆ. ನಾಗರತ್ನ ಅವರು ಆನೇಕಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 31/3/86 ಮೇಡಮ್. ಹಾ, ಸಮಯ 12:55 ಮಧ್ಯಾಹ್ನ. 12:55 ಮಧ್ಯಾಹ್ನ, ಸೋಮವಾರ ಮಧ್ಯಾಹ್ನ 12:55. ಏನ್ ಪ್ರಶ್ನೆ ಇತ್ತು? ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಮೇಡಮ್, ಮಗು ಆಗಿಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಾಗರತ್ನ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದು ಸಂತಾನದ ವಿಚಾರ, ಇಬ್ಬರದು ಜಾತಕ ಪರಿಶೀಲಿಸಬೇಕಾಗತ್ತೆ. ಹಾಗಾಗಿ ನೀವು ನಮ್ಮ ಜಾತಕ ಫಲ ಬರ್ತದಲ್ಲ, ಅಲ್ಲಿ ಒಂದು ವಾಟ್ಸಪ್ ಸಂಖ್ಯೆ ಬರುತ್ತೆ, ಅದಕ್ಕೆ ನೀವಿಬ್ಬರದ್ದು ಡೇಟ್ ಆಫ್ ಬರ್ತು ಸಮಯವನ್ನು ನೀವು ಕಳಿಸ್ಕೊಡಿ. ಈಗ ಸದ್ಯಕ್ಕೆ ಇವರ ಜಾತಕ ನೋಡಿದ್ರೆ ಪಂಚಮ ಸ್ಥಾನದಲ್ಲಿ ಕೇತು ಇದ್ದರೆ ಅದು ಸಂತಾನ ಸ್ಥಾನ. ಆ ಅಧಿಪತಿ ಅಲ್ಲಿ ಕೇತು ಇದ್ದಾಗ ಸ್ವಲ್ಪ ಬಾಧಕ ಅಂತ ಹೇಳುತ್ತೆ. ಗಣಪತಿ ಪ್ರಾರ್ಥನೆ ಇತ್ಯಾದಿಗಳು ನೋಡಬೇಕಾದ್ರೆ ಅದನ್ನು ಪರಿಶೀಲಿಸ್ಕೊಳ್ಬೇಕು. ಎರಡನ್ನು ನೋಡಿದಾಗ ಒಂದು ಸ್ಪಷ್ಟತೆ ಸಿಗುತ್ತೆ, ಏನು ಆರಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೀಗಾಗಿ ನೀವಿಬ್ಬರ ಏನು ಡೇಟ್ ಆಫ್ ಬರ್ತು, ಟೈಮ್ ಮತ್ತು ಪ್ಲೇಸ್ ಇವನ್ನ ವಾಟ್ಸಪ್ ಮಾಡಿ, ಅದನ್ನು ಮತ್ತೆ ಪರಿಶೀಲಿಸಿ ನಿಮಗೆ ಮತ್ತೆ ಇನ್ನು ಜಾತಕ ಫಲ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯ? ಎಸ್, ಕರ್ಕಟಕ ರಾಶಿಯನ್ನು ನೋಡೋಣ. ಕರ್ಕಟಕ ರಾಶಿಯಲ್ಲೇ ಮಾಂದಿಯ ಸಂಚಾರ ಆಗುತ್ತೆ ನಾಳೆ ನಾಡಿದ್ದು. ಸ್ವಲ್ಪ ಹುಷಾರಾಗಿರ್ಬೇಕು. ವೃತ್ತಿಯಲ್ಲಿ ವಿಶೇಷ ಮಾನ್ಯತೆಯನ್ನು ಕಾಣ್ತೀರ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಗುರು ಚೆನ್ನಾಗಿರೋದ್ರಿಂದಾಗಿ, ಬುಧನ ಸೇರ್ಪಡೆ ಆಗಿರೋದ್ರಿಂದಾಗಿ, ಬುದ್ಧಿ ಬಲದಿಂದ ನೋಡಿ ತುಂಬ ಜಾಣ್ಮೆಯಿಂದ ಕೆಲಸ ಮಾಡ್ತಕ್ಕಂಥ, ಹೆಚ್ಚು ಶ್ರಮ ತಗೊಳ್ಳಲ್ಲ ಅವರು. ಏನು ಮಾಡಬಹುದು, ನ್ಯಾಕ್ ಅಂತೀವಲ್ಲ, ಹಾಗೆ ಅದನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಚೆನ್ನಾಗಿದೆ. ಇನ್ನು ವಾರದ ಆದಿಯಲ್ಲಿ ನಿಮಗೆ ತೊಡಕೇನಪ್ಪ ಅಂದರೆ ಸ್ವಲ್ಪ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಶೀತ, ನೆಗಡಿ, ಈ ಬೇಸಿಗೆಯಲ್ಲೂ ಕೂಡ ನಿಮಗೆ ಆ ಥರದ್ದೊಂದು ತೊಡಕು ಕಾಣುತ್ತೆ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭ ಇದೆ, ಚೆನ್ನಾಗಿದೆ. ಚಂದ್ರನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟ್ನವರಿಗೆ, ಮತ್ತು ಈ ಚಂದ್ರ ರಸೋತ್ಪತ್ತಿ ಕಾರಕ, ಹೀಗಾಗಿ ಸಿಹಿ ಪದಾರ್ಥದ ವ್ಯಾಪಾರ ಆಗಿರಬಹುದು, ಅಥವಾ ಬೇಕರಿ ಐಟಮ್ ಮತ್ತು ಸ್ವೀಟ್ ಸ್ಟಾಲ್ಸು ಇಂಥದಕ್ಕೆಲ್ಲ, ಮತ್ತು ಜ್ಯೂಸ್ ಸೆಂಟರ್ಗಳು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯೆ ತುಂಬ ಚೆನ್ನಾಗಿದೆ.
ಇನ್ನು ವಾರದ ಅಂತ್ಯ ಭಾಗದಲ್ಲಿ ಚಂದ್ರ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಹೀಗಾಗಿ ಬುದ್ಧಿಬಲ ಚೆನ್ನಾಗಿದೆ, ತಾಯಿಯ ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ, ತಾಯಿಯಿಂದ ಸೌಕರ್ಯ, ತಾಯಿಯ ಒಡನಾಟ ಚೆನ್ನಾಗಾಗುತ್ತೆ, ಚೆನ್ನಾಗಿದೆ. ನಿಮಗೆ ಸ್ವಲ್ಪ ತೊಡಕೆನಪ್ಪ ಅಂತ ವಾರದ ಅಂತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗಬಹುದು. ಹೆಚ್ಚು ಯೋಚನೆ ಮಾಡೋದು ಬೇಡ. ಪರಿಹಾರಕ್ಕಾಗಿ ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನದ ದರ್ಶನ ಮಾಡಿ ಸಾಕಾಗುತ್ತೆ. ಇನ್ನು ಸಿಂಹರಾಶಿಗೆ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲೇ ನಿಮಗೆ ಹೆಚ್ಚಿನ ವ್ಯಯ, ವಿದ್ಯಾರ್ಥಿಗಳಿಗೆ ತೊಂದರೆ, ಅದು ಮಾಂದಿ ಸಂಚಾರ ಕಾರಣದಿಂದಾಗಿ ಮತ್ತು ವ್ಯಯಾಧಿಪತಿ ಚಂದ್ರ ಧನಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ. ಹೆಚ್ಚು ಆತಂಕ ಮಾಡ್ಕೋಬೇಡಿ, ಹಣ ಬರುತ್ತೆ ಹೋಗುತ್ತೆ, ಗಾಬರಿ ಮಾಡ್ಕೊಳ್ಳೋದು ಬೇಡ. ಆ ಥರದ್ದು ಸೂಚಿಸ್ತಾ ಇದೆ, ಅದನ್ನೇ ಅವಾಗ ನಾವು ಎಚ್ಚರಿಕೆ ತೊಗೊಳ್ಬೇಕು, ಅದನ್ನೇ ನೀವು ಗಮನಿಸಬೇಕಾಗಿರತಕ್ಕಂಥದ್ದು. ವಾರದ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಲಾಭವೂ ಇದೆ, ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯೂ ಇದೆ, ತೊಡಕುಗಳು ವಿಘ್ನಗಳು ಬರ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಮಾಡೋಣ ಅಂದರೆ ಅದು ತೊಡಕು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಆದರೆ ಸಹೋದರ ಸಹಕಾರ, ಅವರಿಗೆ ಸ್ವಲ್ಪ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿಯೂ ಬರುತ್ತೆ, ಸಹಕಾರವೂ ಸಿಗುತ್ತೆ. ಎರಡೂ ಬಗೆಯಲ್ಲಿ ಶುಭ ಮಿಶ್ರವಾಗಿದೆ. ವಾರದ ಅಂತ್ಯದ ವೇಳೆಗೆ ನಿಮಗೆ ನೋಡಿ ಸಹೋದರ ಸಹಕಾರ, ತಂದೆ ಮಕ್ಕಳ ವಾಗ್ಯುದ್ಧ ಕಾರಣ ಏನಪ್ಪ ಅಂದರೆ ಮಾಂದಿಯ ಸಂಚಾರದಿಂದಾಗಿ. ಅದು ಬೌದ್ಧಿಕ ಯುದ್ಧ. ನಿಮ್ಮ ಆಲೋಚನೆಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವರ ಆಲೋಚನೆ ನಿಮಗೆ ಸರಿ ಹೋಗಲ್ಲ, ಆ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ವಾರದ ಅಂತ್ಯ ಭಾಗದಲ್ಲಿ ಭೈರವ ಪ್ರಾರ್ಥನೆ ಮಾಡ್ಕೊಳ್ಳಿ, ಈಶ್ವರನ ಪ್ರಾರ್ಥನೆಯನ್ನು ಮಾಡಬಹುದು, ಅದು ಬಹಳ ಒಳ್ಳೆಯದು. ಇನ್ನು ಕನ್ಯಾರಾಶಿ ನೋಡೋಣ. ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದ ದಿನ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕನ್ಯಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಅಷ್ಟಮಕ್ಕೆ ಬರ್ತಾ ಇದ್ದಾನೆ, ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು. ಮೇಯಿಂದ ನಿಮಗೆ ಒಳ್ಳೆ ಬಂಗಾರದ ರಸ್ತೆ ಸಿಕ್ಬಿಡುತ್ತೆ, ಯೋಚನೆ ಮಾಡಬೇಡಿ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಬೇಕು. ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಕರ್ಮಸ್ಥಾನದಲ್ಲಿ ಮಾಂದ್ಯ ಸಂಚಾರ, ಸ್ವಲ್ಪ ವೃತ್ತಿಯಲ್ಲಿ ಹೈ ಪ್ರೆಷರ್ ಅಂತೀವಲ್ಲ ಹಾಗಾಗ್ಬಿಡುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಸ್ವಲ್ಪ ಶುಭ ಕಾರ್ಯಗಳಿಗೆ ವಿಘ್ನಗಳು, ತೊಡಕುಗಳು, ಅಶುಚಿ, ಮೈಲಿಗೆ ಇಂಥದ್ದೆಲ್ಲ ಕಾಣ್ತಕ್ಕಂಥದ್ದು ವಾರ ಮಧ್ಯಭಾಗದಲ್ಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ನಷ್ಟ ಇದೆ, ಸ್ವಲ್ಪ ಹುಷಾರು, ದುಃಖ, ವ್ಯಥೆ, ಸಂಕಟ, ಸೋಲು. ಅಂತೂ ವಾರದ ಆದಿಯಲ್ಲಿ ಇದ್ದ ಸ್ವಲ್ಪ ಶುಭತನ ಅಂದರೆ ಈ ವೃದ್ಧಿ, ಮನೋಬಲ, ಇದೆಲ್ಲ ನೀವು ವಾರ ಅಂತ್ಯದಲ್ಲಿ ಕುಸ್ತೋಗ್ಬಿಡುತ್ತೆ, ಸ್ವಲ್ಪ ವೀಕ್ ಆಗಿಬಿಡ್ತೀರ, ಮಂಕಾಗ್ಬಿಡ್ತೀರ. ಕನ್ಯಾರಾಶಿಯವರು ವಿಷ್ಣು ಸನ್ನಿಧಾನಕ್ಕೆ ನೀವು ಹೆಸರು ಕಾಳು ತಪ್ಪದೇ ದಾನ ಮಾಡಬೇಕು, ಅಥವಾ ಅಲ್ಲಿ ಸಮರ್ಪಣೆ ಮಾಡಿ ಬನ್ನಿ, ಅದು ತುಂಬ ಅನುಕೂಲ ಆಗುತ್ತೆ. ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮೇವರೆಗೆ ನಿಮಗೆ ಕ್ಲಿಷ್ಟತೆ, ಆಮೇಲೆ ಸರಿ ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ಇದು ಕನ್ಯಾರಾಶಿವರೆಗಿನ ಫಲಾಫಲ. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ನೀವು ಗೀತಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 30/8/2000. 30/8/2000. ಸಮಯ ಬುಧವಾರ ಬೆಳಗ್ಗೆ 6:16. 6:16. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಆಗಿತ್ತವ್ರೆ. ಬೆಳಗ್ಗೆ 6:16 ಅಲ್ವಾ? ಹೌದು ಸರ್. ನೋಡಿ, ಇದು ಸಿಂಹ ಲಗ್ನದಿಂದ ಸಪ್ತಮ ಸ್ಥಾನ, ವಿವಾಹ ಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ಈಗ ಇವರಿಗೆ ಚಂದ್ರ ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈಗ ರವಿ 26ನೇ ತಾರೀಕು ನಾಡಿದ್ರಿಂದ ಶುರುವಾಗುತ್ತೆ ರವಿ ಭುಕ್ತಿ ಅಂತಕ್ಕಂಥದ್ದು. ಆಮೇಲೆ ಕುಜ ಪ್ರಾರಂಭವಾಗುತ್ತೆ. ಹೆಚ್ಚಿನ ಅನುಕೂಲ ಇದೆ ಜಾತಕದಲ್ಲಿ. ಯಾಕೆ ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಲಗ್ನದಿಂದ ವ್ಯಯದಲ್ಲಿ ಕುಜ ಇದ್ದರೆ ಅದೊಂದು ದೋಷ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ, ಕುಜ ದೋಷ ಅಂತ. ಇದೊಂದು ನಿವಾರಣೆ ಮಾಡಬೇಕು, ಅದು ತುಂಬ ಸಹಾಯವಾಗುತ್ತೆ. ಯಾಕಂದರೆ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬೀಳುತ್ತೆ ವಿವಾಹಕ್ಕೆ. ಅದು ಪಾಪಗ್ರಹಗಳ ದೃಷ್ಟಿಯಿಂದ ಸ್ವಲ್ಪ ವಿವಾಹಕ್ಕೆ ತೊಡಕು, ಅಡ್ಡಿ, ಆತಂಕ ಬರುತ್ತೆ. ಈ ಕಾರಣದಿಂದಾಗಿ ಒಂದು ಕುಜಶಾಂತಿ ಒಂದು ಮಾಡಿಸಿದ್ರೆ ಸಾಕು, ಅನುಕೂಲ ಆಗುತ್ತೆ. ಮುಂದಿನ ವರ್ಷ 2025ರಲ್ಲಿ ಹೆಚ್ಚಿನ ಅನುಕೂಲ ವಿವಾಹಕ್ಕೆ ಇದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಹಾಗೂ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ಗಮನಿಸೋಣ. ತುಲಾ ರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ, ಇವನ ಸಂಚಾರ ಹೇಗಿರ್ತದೆ ನೋಡೋಣ. ವೃತ್ತಿಯಲ್ಲಿ ಅನಾನುಕೂಲ, ಕಾರ್ಯ ಒತ್ತಡಕ್ಕೆ ಸಿಕ್ಕಾಕೊಳ್ತೀರ. ಕಾರಣ ಏನಪ್ಪ ಅಂತಂದರೆ, ನಾಳೆ ನಾಡಿದ್ದು ನಿಮಗೆ ಮಾಂದಿ ಕರ್ಮ ವೃತ್ತಿಯ ಸ್ಥಳದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನಿಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಲ್ಲ ಕೆಲಸ ನಾನೊಬ್ಬನೇ ಮಾಡಬೇಕು, ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು, ಈ ಥರದ್ದೊಂದು ಪ್ರೆಷರ್ ಶುರುವಾಗುತ್ತೆ. ಅದು ನಿಮ್ಮನ್ನು ಸ್ವಲ್ಪ ಹೈರಾಣ ಮಾಡುತ್ತೆ. ಮತ್ತು ಚಂದ್ರ ವ್ಯಯದಲ್ಲಿದ್ದಾಗ ಕರ್ಮಾಧಿಪತಿ, ಹೀಗಾಗಿ ಹೆಚ್ಚಿನ ಒತ್ತಡ ಬಿದ್ದುಬಿಡುತ್ತೆ. ಮತ್ತು ತುಂಬ ಆಪ್ತರು ಅವರು ಕೈ ಕೊಟ್ಬಿಡ್ತಾರೆ, ಅದು ನಿಮಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಮಾಂದಿ ನಿಮಗೆ ಈ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ
ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇತ್ತು. ಇದ್ರ ಜೊತೆಗಿನ ಬೇರೆ ಫಲ ಏನಪ್ಪ ಅಂತಂದ್ರೆ ಆ ರೀತಿಯ ಒಂದು ತೊಡಕು. ಮತ್ತು ಮಾಂದಿ ಅಷ್ಟಮದಲ್ಲಿದ್ದಾಗ ವಸ್ತು ನಷ್ಟತೆ, ಮುಖ್ಯವಾದ ಡಾಕ್ಯುಮೆಂಟ್ಸು ಮತ್ತು ಈ ಥರದ್ದು ಯಾವ ಇಂಪಾರ್ಟೆಂಟ್ ವಸ್ತು ಅಂತೀವಲ್ಲ ಅದು ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಈ ಬುಧನ ಸಂಚಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ನಿಮಗೆ ಸಂಗಾತಿಯ ಸಹಕಾರ ಇತ್ಯಾದಿ ಅನುಕೂಲ ಉಂಟಾಗುತ್ತೆ. ಮತ್ತು ವಾರದ ಅಂತ್ಯ ಭಾಗದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಮಾತ್ರ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ, ವ್ಯಾಪಾರಗಳಿಗೆ ತೊಡಕು ಉಂಟಾಗುತ್ತೆ, ವ್ಯಾಪಾರದಲ್ಲಿ ಮೋಸಗಳಾಗೋ ಸಾಧ್ಯತೆ ಸೂಚಿಸುತ್ತೆ. ಈ ಥರದ್ದೆಲ್ಲ ತೊಡಕಿದೆ. ಆದರೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ, ಕುಟುಂಬದಲ್ಲಿ ರಕ್ಷಣೆ ಸಿಗುತ್ತೆ, ಒಂದು ಬಲ ಇದೆ, ಕುಟುಂಬದವರು ಸಹಕಾರ ಸಿಗುತ್ತೆ, ಆ ಥರದ್ದು ಒಂದು ರೀತಿಯ ಅನುಕೂಲ ಇದೆ. ಒಟ್ಟಾರೆಯಾಗಿ ಗಮನಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ತೊಡಕೇನೂ ಇಲ್ಲ, ಯೋಚನೆ ಮಾಡಬೇಡಿ. ಒಂದು ವರ್ಕ್ ಪ್ರೆಷರ್ ಮತ್ತು ಸಂಗಾತಿಯ ನಡುವಿನ ಭಿನ್ನಾಭಿಪ್ರಾಯಗಳು ಇವೆರಡು ಮೇಜರ್. ಈ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತು ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇವೆರಡು ನಿಮ್ಮ ಎರಡು ತೊಡಕುಗಳನ್ನು ಬಿಡಿಸಿಕೊಡುತ್ತೆ. ಈ ವಾರ ಇಡೀ ಇರೋದು ಮೇಜರ್ ಪ್ರಾಬ್ಲಮ್ಸ್ ಅವೆರಡೇ. ಈ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ತುಂಬ ಸಹಕಾರ, ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಚಂದ್ರ ಲಾಭದಲ್ಲಿ ಸಂಚಾರ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ವ್ಯಯಕ್ಕೆ ಬರ್ತಾನೆ. ಆಗ ಸ್ವಲ್ಪ ಮಟ್ಟಿಗೆ ತುಂಬ ಹಚ್ಚಿಕೊಂಡವರು ದೂರ ಆಗೋ ಸಾಧ್ಯತೆ, ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ವ್ಯಯ ಉಂಟಾಗ್ತಕ್ಕಂಥದ್ದು, ಸಾಲ ಬಾಧೆ ವಾರದ ಅಂತ್ಯದ ಮಟ್ಟಿಗಂತೂ ನಿಮಗೆ ಹೆಚ್ಚಿನ ಸಾಲ ಬಾಧೆ ಸೂಚಿಸುತ್ತೆ, ಅನಗತ್ಯ ವ್ಯಯಗಳನ್ನು ಸೂಚಿಸುತ್ತೆ, ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಓಡಾಡಿ. ಸಾಲ ಹಾಗೂ ಆರೋಗ್ಯ ಇವುಗಳ ವಿಚಾರದ ಸ್ವಲ್ಪ ಹೆಚ್ಚಿನ ಗಮನ ತಗೊಳ್ಬೇಕು. ವೃತ್ತಿ ಮಟ್ಟಿಗೆ, ಕೆಲಸದ ಮಟ್ಟಿಗೆ ಏನೂ ತೊಡಕಿಲ್ಲ. ಹೀಗಾಗಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ದಿನ ಬೆಳಗಾದರೆ ನಾವು ಕೆಲಸಕ್ಕೆ ಹೋಗೋದು. ಹೀಗಾಗಿ ಕೆಲಸದ ಮಟ್ಟಿಗೆ ನಮಗೆ ಹೆಚ್ಚಿನ ತೊಡಕಿಲ್ಲ, ಹೀಗಾಗಿ ಯೋಚನೆ ಮಾಡಬೇಡಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ? ಈ ವಾರ ಇಡೀ ನೀವು ಮಾಡಬೇಕಾಗಿರತಕ್ಕಂಥದ್ದು ನೋಡಿ, ದುರ್ಗಾ ಸನ್ನಿಧಾನಕ್ಕೆ ಹೆಸರು ಕಾಳನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಬುಧ ನಿಮ್ಮ ರಾಶಿಗೆ ಅಷ್ಟಮ ಅಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು. ಹೀಗಾಗಿ ಎರಡನ್ನೂ ಗಮನಿಸ್ಕೊಳ್ಬೇಕು. ಹೀಗಾಗಿ ಹೆಸರು ಕಾಳು ದಾನ ಮಾಡೋದ್ರಿಂದಾಗಿ ಅನುಕೂಲ ಉಂಟಾಗುತ್ತೆ. ಇನ್ನು ಧನುಸು ರಾಶಿ ಗಮನಿಸೋಣ. ಧನುರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಮತ್ತು ದುಃಖ ವ್ಯಥೆಯೂ ಇದೆ. ಕೆಲಸದ ಮಟ್ಟಿಗೆ ಕೆಲಸ, ಆದರೆ ಬೇರೆ ಕಡೆಯಿಂದ ಒತ್ತಡ ಬರಬಾರ್ದು, ಬೇರೆ ಕಡೆಯಿಂದ ಸಂಕಟ ಬರಬಾರ್ದು ಅಂತಿಲ್ಲ. ಆ ರೀತಿಯಲ್ಲಿ ಮಾಂದಿ ನಿಮಗೆ. ಅದು ಕಾರಣ ಏನಪ್ಪ ಅಂದರೆ, ತುಂಬ ಅಪೇಕ್ಷಿತವಾದ ವಸ್ತು ಅಥವಾ ಇನ್ನೇನೋ ನೀವು ಇಷ್ಟಪಟ್ಟು ಸಿಗದೆ ಹೋಗ್ಬಿಡುತ್ತೆ, ನಷ್ಟವಾಗುತ್ತೆ. ಅದರಿಂದಾಗಿ ನೋವು, ವ್ಯಥೆ ಮತ್ತು ಮುಖಭಂಗ. ಯಾರ್ದೋ ಸಭೆ ಅಥವಾ ಇನ್ನೇನೋ ಫಂಕ್ಷನ್ಗಳಿಗೆ ಹೋಗಿರ್ತಾರೆ, ಬೇಡದ ಮಾತುಗಳನ್ನು ಕೇಳಿಬಿಡ್ತೀರ ಅಥವಾ ಇನ್ನೇನೋ ಇನ್ಸಲ್ಟ್ ಮಾಡಿಬಿಡ್ತಾರೆ, ಅದು ನಿಮಗೆ ತೊಂದರೆ ಆಗೋದು ವಾರದ ಆದಿಭಾಗದಲ್ಲಿ. ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಹೆಚ್ಚು ಮಾತಾಡೋದು ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಮನಸ್ತಾಪಗಳು ಸಂಗಾತಿಯಲ್ಲಿ ಮತ್ತು ವ್ಯವಹಾರ ಚಟುವಟಿಕೆಗಳಲ್ಲಿ ತೊಡಕುಗಳು, ದೂರ ಪ್ರಯಾಣ ಇದ್ದರೆ, ವಿದೇಶ ಪ್ರಯಾಣ ಈ ಥರದಿದ್ದರೆ ಅಲ್ಲಿ ಸ್ವಲ್ಪ ತೊಡಕುಗಳು, ಇಂಥದ್ದೆಲ್ಲ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇನ್ನು ವಾರ ಅಂತ್ಯ ಭಾಗದಲ್ಲಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಸ್ತ್ರೀಯರಿಗೆ ಲಾಭ ಖಂಡಿತ ಇದೆ. ಯಾಕೆ ಚಂದ್ರ ತುಂಬ ಚೆನ್ನಾಗಿ ಲಾಭ ಸ್ಥಳದಲ್ಲಿ ಸಂಚಾರ ಮಾಡೋದು ತುಂಬ ಒಳ್ಳೆಯದೆ. ಆದರೂ ಅವನು ಅಷ್ಟಮಾಧಿಪತಿ, ಹೀಗಾಗಿ ಹುಷಾರು. ಪರಿಹಾರಕ್ಕೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ನಿಮಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಬುಧ ಗುರು ಇಬ್ಬರು ಪಂಚಮ ಸ್ಥಾನದಲ್ಲಿ ಸೇರಿದ್ರೆ ತುಂಬ ನಾಜೂಕಾಗಿ ಈ ಕಷ್ಟಗಳನ್ನು ಬಿಡಿಸ್ಕೊಳ್ತೀರಾ. ನೀವು ತುಂಬ ಜಾಣರಾಗಿರ್ತೀರ ಈ ವಾರ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಇದು ಧನಸ್ಸು ರಾಶಿಯವರೆಗಿನ ಫಲ. ಸರಿ ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ಮಕರ ರಾಶಿ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆ? ವೃತ್ತಿಯಲ್ಲಿ ಅನುಕೂಲ, ಸಂಗಾತಿಯಲ್ಲಿ ಮನಸ್ತಾಪ ಯಾಕಪ್ಪ ಅಂತಂದರೆ, ಮಾಂದಿ ನಾಳಿದ್ದು ಮಟ್ಟಿಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ಸ್ವಲ್ಪ ಹುಷಾರು, ಸಮಾಧಾನ ಬೇಕು. ಹೀಗಾಗಿ ಗಾಬರಿ ಮಾಡಿಕೊಂಡು, ಗಡಿಬಿಡಿ ಮಾಡಿಕೊಂಡು, ಕೋಪ ಮಾಡಿಕೊಂಡು ವ್ಯಥೆ ಮಾಡ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಹುಷಾರು. ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಜೊತೆಗೆ ಇದು ವಾರದ ಮಧ್ಯಭಾಗದ ಫಲ ನಾನು ಹೇಳ್ತಾ ಇದ್ದೀನಿ. ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಚಂದ್ರನ ಸಂಚಾರ ಇದ್ದಾಗ ಕಾರ್ಯಸಿದ್ಧಿಮಂತ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ವಾರ ಮಧ್ಯದಲ್ಲಿ ಬಂಧು ಮಿತ್ರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಕಾರಣ ಏನಪ್ಪ ಅಂತಂದರೆ, ಚತುರ್ಥ ಸ್ಥಾನದಲ್ಲಿ ಬುಧನ ಗುರುವಿನ ಸಂಚಾರ ತುಂಬ ಒಳ್ಳೆಯದಿದೆ, ಒಳ್ಳೆಯ ಫಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಬಂಧು ಮಿತ್ರರಲ್ಲಿ ಮನಸ್ತಾಪ, ಪ್ರಯಾಣದಲ್ಲಿ ತೊಡಕು. ಯಾಕಪ್ಪ ಅಂದರೆ ಅಲ್ಲಿ ಮಾಂದಿ ಸಂಚಾರ ಆಗುತ್ತೆ ಚತುರ್ಥದಲ್ಲಿ. ಹುಷಾರಾಗಿರಬೇಕು. ನೀವು ನೋಡಿ, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆಯ ಲಾಭ ಕಾಣ್ತೀರಾ, ಹೊಸ ಅವಕಾಶಗಳಿಗೆ ದಾರಿ ಆಗುತ್ತೆ, ಇನ್ಯಾವುದೋ ಒಂದು ಅವಕಾಶ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಕೃಷ್ಣ ಪ್ರಾರ್ಥನೆ ಮಾಡ್ಕೊಳ್ಳಿ,
ನೀವು ಕೂಡ ಅಮ್ಮನವ್ರ ಪ್ರಾರ್ಥನೆ ಕೂಡ ಮಾಡಬಹುದು. ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬನ್ನಿ, ಒಳ್ಳೆಯದು. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗೆ ಬರುತ್ತೆ ಅಂತಂದರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹೋದರಲ್ಲಿ ಮನಸ್ತಾಪ, ಸಹೋದರ ವಿಚಾರದ ಸ್ವಲ್ಪ ತೊಡಕು, ಅದು ಬಿಟ್ಟರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಮೇಜರ್ ಏನಪ್ಪ ಅಂತಂದರೆ ಸಾಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಷಷ್ಠದಲ್ಲಿ ಮಂದಿ ಉದಿಯಾದರೆ ಸ್ವಲ್ಪ ಸಾಲ ಉಂಟಾಗೋ ಸಾಧ್ಯ. ಹೆಚ್ಚಿನ ಖರ್ಚು ಹೇಗೆ ಬಂತು ಅಂತ ಗೊತ್ತಾಗೋದಿಲ್ಲ, ಯಾವ್ಯಾವ ಮೂಲಗಳಿಂದ ಯಾವ್ಯಾವ ಬಗೆಗಳಿಂದಲೂ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀವು ಹಾಗಂತ ಮನೋಬಲ ಕಳ್ಕೊಬಿಡಿ. ನಾನು ಪ್ರಾರಂಭದಲ್ಲಿಲ್ಲದೆ ಏನು ಆತ್ಮಬಲ ಇಲ್ಲದೇ ಇದ್ದರೆ ಬಹಳ ಕಷ್ಟ ಅಂತ, ಅದು ಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ದೈವಾನುಕೂಲ ಚೆನ್ನಾಗಿರ್ತದೆ ನೋಡಿ. ಚಂದ್ರನ ಸಂಚಾರ ಒಳ್ಳೆಯ ಶುಭ ಕಾರ್ಯಗಳಿಗೆ, ಒಳ್ಳೆ ಒಂದು ಪೂಜೆ ಪುನಸ್ಕಾರ ಯಜ್ಞ ಯಾಗ ಇಂಥವುಗಳಲ್ಲಿ ಭೇಟಿಯಾಗಿ ಭಾಗಿಯಾಗಿ ಒಂದು ಮನಸ್ಸಿಗೆ ಸಮಾಧಾನ, ಸಜ್ಜನರು ತುಂಬ ಹಿತವಾದವರು, ಒಳ್ಳೆ ಮಾತಾಡೋರು ಅಂಥವ್ರು ಸಿಗ್ತಾರೆ ತುಂಬ. ಜೊತೆಗೆ ವಾರದ ಅಂತ್ಯ ಮಟ್ಟಿಗೆ ನಿಮಗೆ ಗಂಟಲ ಬಾಧೆ, ಕಿವಿ ಸಂಬಂಧಿ ತೊಂದರೆಗಳು, ಸೇವಕರು ಸಹಾಯಕರ ತೊಂದರೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಇವುಗಳ ಬಗ್ಗೆ ಗಮನ ಹರಿಸಬೇಕು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಸೇವೆ ಮಾಡಿಸಿ, ಆ ತೀರ್ಥ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವಾಗ್ಬಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ. ಕಾರಣ ಗುರು ಬುಧರು ಒಂದು ಕಡೆ ಸೇರಿಬಿಟ್ರೆ ತುಂಬ ಪ್ರತಿಭಾಪೂರ್ಣತೆಯಿಂದ ಮಾತಾಡ್ತಾರೆ. ವಾಗ್ಬಲ ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡ ಸ್ತರದಲ್ಲಿ ನಿಂತು ಮಾತಾಡೋ ಹಾಗೆ, ಚಿಕ್ಕವರು ಕೂಡ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ಸ್ವಲ್ಪ ಹುಷಾರಾಗಿದೆ. ಅಲ್ಲಿ ಚಂದ್ರನು ಅಷ್ಟಮಕ್ಕೆ ಹೋಗ್ತಾನೆ, ಹೀಗಾಗಿ ಮಾನಸಿಕವಾಗಿ ಸ್ತ್ರೀಯರು ವ್ಯಥೆ, ನೋವು, ಏನೋ ತುಂಬ ಇಷ್ಟಪಟ್ಟು ಸಿಗದೆ ಹೋಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಸ್ವಲ್ಪ ಮನೋಬಲ ಬೇಕು ನಿಮಗೆ, ನೀವು ಮನೋಬಲ ಕಳ್ಕೊಳ್ಬಾರ್ದು. ಅದಕ್ಕೇನು ಪರಿಹಾರ ಆಮೇಲೆ ನೋಡೋಣ. ವಾರ ಅಂತ್ಯ ಭಾಗದಲ್ಲಿ ಏನಪ್ಪ ಅಂತಂದರೆ ನೋಡಿ, ಮಾತಿನ ತೊಡಕನ್ನು, ಮಾತಿಂದ ತೊಡಕು ಉಂಟಾಗುತ್ತೆ, ಹಣಕಾಸಿನ ತೊಡಕು ಬರುತ್ತೆ, ಕುಟುಂಬದಲ್ಲಿ ಘರ್ಷಣೆಗಳು ಕಲಹಗಳು ಬರುತ್ತೆ. ಇದೆಲ್ಲದರ ನಿವಾರಣೆಗೆ ದುರ್ಗಾ ಪರಮೇಶ್ವರಿ ದರ್ಶನ, ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ತೀರ್ಥ ತೆಗೆದುಕೊಳ್ಳಿ. ಅದು ತುಂಬ ನಿಮಗೆ ಈ ಕ್ಲೇಶ, ದುಃಖ, ವ್ಯಥೆ ಇದೆಯಲ್ಲ ಅದೆಲ್ಲ ಸರಿ ಹೋಗುತ್ತೆ. ವಾರದ ಅಂತ್ಯದಲ್ಲಿ ನೀವು ಶನಿವಾರದ ಮಟ್ಟಿಗೆ ತುಂಬ ಹೊರಗೆ ಬರುತ್ತೆ, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೊಳ್ಳೋದು ಬೇಡ. ಇವು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ. ಶೋಭಾ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಯಾರ ಬಗ್ಗೆ? ಮಗಳ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 11/5/1992. 1992. ಸಮಯ 6:25 AM. 6:25 ಬೆಳಗ್ಗೆ. 11 ಸಮಯ ತಿಳಿಸ್ಕೊಡಿ ಮಾ. 6:25 AM. 6:25 AM. 11/5/1998. 92. ಸರಿ, ಏನ್ ಪ್ರಶ್ನೆ ಇತ್ತು? ಅದೇ ಮಗಳ ಬಗ್ಗೆ ಕೇಳಬೇಕಿತ್ತು. ಅಂದ್ರೆ ಒಂದು ಎಂಗೇಜ್ಮೆಂಟ್ ಆಯ್ತು, ಸರಿ, ಅದು ತಪ್ಪಿತ್ತು. ಮದುವೆ ಆಯ್ತು ಒಂದು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಿಮ್ಮ ಪ್ರಶ್ನೆ ಅರ್ಥ ಆಯಿತು, ಆದರೆ ನನಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಕಾಲ ಇಲ್ಲ. ಹೀಗಾಗಿ ವಿವಾಹ ಯಾವಾಗ ಆಗುತ್ತೆ ಅನ್ನೋದು ಸೂಚಿಸ್ತಾ ಇದೆ. 2025 ಅಕ್ಟೋಬರಲ್ಲಿ ಇವರಿಗೆ ಹೆಚ್ಚಿನ ಅನುಕೂಲ ಇದೆ. ಮುಂದಿನ ವರ್ಷ ಅಲ್ಲಿವರೆಗೆ ಸ್ವಲ್ಪ ಕಿರಿಕಿರಿ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಜಾತಕದಲ್ಲಿರ್ತಕ್ಕಂಥ ಸ್ವಲ್ಪ ತೊಡಕುಗಳು. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಖಂಡಿತ ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ, ಅನುಕೂಲ ಆಗುತ್ತೆ. 2025 ಬರಬೇಕು, ಸ್ವಲ್ಪ ದಿವಸ ಕಾಯಬೇಕು, ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಭಯ ನಿವಾರಣೆಗೆ ಇರುವಂತಹ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಈ ನಮಗೆ ಎಲ್ಲ ರೀತಿಯ ಭಯವೂ ಇರುತ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಭಯ ಅದಕ್ಕೊಂದು ಮಾರ್ಗ, ಒಂದು ಮಂತ್ರವೋ ಮತ್ತು ಇನ್ನೊಂದು ಅದಕ್ಕೊಂದು ಮಾರ್ಗ ಸಿಕ್ಕ ಮೇಲೆ ಮತ್ತೆ ಭಯ ಇಟ್ಕೊಳ್ಬಾರ್ದು. ಹಾಗಾಗಿ ಅಂಥದ್ದೊಂದು ಭಯ ನಿವಾರಣೆಗೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಇದು ನಿಮ್ಮ ಮನಸ್ಸಿನ ಬಲವನ್ನು ಹೆಚ್ಚಿಸುತ್ತೆ ಮತ್ತು ಯಾವುದೇ ಕೆಲಸ ಮಾಡಿ, ಏನೇ ಕೆಲಸ ಮಾಡಿ ಆ ಕೆಲಸಕ್ಕೊಂದು ರಕ್ಷಾ ಕವಚವಾಗಿರುತ್ತೆ. ಇದು ಹುಂಕಾರ ಭೈರವಂ ಭೀಮಂ ಪ್ರಪನ್ನಾರ್ತಿಹರಂ ಪ್ರಿಯಂ ಸರ್ವಪಾಪ ಪ್ರಶಮನಂ ಪ್ರಪದ್ಯೇಹಂ ಸುದರ್ಶನಂ ಅಂತ ಸುದರ್ಶನದ ಮಂತ್ರ ಇದು ನಿಮಗೆ ದೃಷ್ಟಿದೋಷ ನಿವಾರಣೆ ಮಾಡುತ್ತೆ. ಅಥವಾ ಇನ್ಯಾವುದೋ ಒಂದು ಸಭಾ ಕಂಪನ ಇದ್ದರೆ, ಸ್ಟೇಜ್ ಫಿಯರ್ ಅಂತೀವಲ್ಲ, ಆ ಥರದ್ದು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ. ಅಷ್ಟಲ್ಲದೆ ನೀವು ಪ್ರತಿ ದಿವಸ ಹೇಳ್ಕೊಳ್ತಿದ್ರೆ ಇನ್ಯಾರ್ದೋ ಒಂದು ದೃಷ್ಟಿ ಬಿತ್ತಪ್ಪ, ಇನ್ಯಾರೋ ಒಂದು ಕೆಟ್ಟ ನೋಟ, ಈ ಥರದ್ದೆಲ್ಲ ಇರುತ್ತೆ ಸಾಮಾನ್ಯವಾಗಿ. ಈ ಎಲ್ಲ ನಿವಾರಣೆ ಮಾಡಿ ನಿಮಗೆ ಒಂದು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು
ಎರಡನ್ನೂ ತಂದು ಕೊಡುತ್ತೆ ಅಂತ ಒಂದು ವಿಶಿಷ್ಟವಾದ ಮಂತ್ರ. ಇದನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ, 12 ರಾಶಿಗಳ ಫಲಾಫಲ ಹಾಗೆ ವಿಶೇಷವಾದಂತಹ ಮಂತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.